ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಅನ್ನುವಂಥ ಖ್ಯಾತಿ ಇದೆ ಬಿಗ್ ಬಾಸ್ಗೆ. ಯಾಕಂತಂದ್ರೆ ಈ ಬಾರಿಯ ಸೀಸನ್ನು ನೀವೆಲ್ಲ ಏನು ಅಂದ್ಕೊಂಡಿರ್ತೀರ ಹಂಗಿರಲ್ಲ ಅಂತೇಳಿ ಪ್ರೋಮೋ ಬಿಟ್ಟಿದ್ರು. ಬಟ್ ಆದ್ರೆ ಬಿಗ್ ಬಾಸ್ಗೂ ಕೂಡ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಈ ತರದ್ದು ಸಸ್ಪೆನ್ಸ್ ಇರುತ್ತೆ ಅಂತ ಪೊಲೀಸರೇ ಬಂದು ಎಲ್ಲಾರನ್ನೂ ಹೊರಗಾಕ್ತಾರೆ ಅಂತ ಬಿಗ್ ಬಾಸ್ ಎಲ್ಲಾರನ್ನೂ ಹೊರಗಾಕ್ತಾ ಇದ್ರು. ಇವತ್ತು ಪೊಲೀಸರು ಬಂದು ಎಲ್ಲಾರನ್ನೂ ಹೊರಗಾಕ್ತಾ ಇದ್ದಾರೆ. ಜಿಮ್ ರವಿ ಅವರು ಹೇಳಿದ ರೀತಿಯಲ್ಲಿ ಓಕೆ ಬರ್ತಾ ಇರುವಂತ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ರಾಮನಗರ ತಾಲೂಕಿನ ಬಿಡದಿಯಲ್ಲಿರುವ ಈಗಲ್ಟನ್ ರೆಸಾರ್ಟ್ಗೆ 17 ಸ್ಪರ್ಧಿಗಳನ್ನ ಈಗ ಶಿಫ್ಟ್ ಮಾಡಲಾಗ್ತಾ ಇದೆ. ಈಗಲ್ಟನ್ ರೆಸಾರ್ಟ್ಗೆ ಬಿಗ್ ಬಾಸ್ ಸ್ಪರ್ಧಿಗಳು. ಏನಿದು ಈಗಲ್ಟನ್ ರೆಸಾರ್ಟು? ಈಗಲ್ಟನ್ ರೆಸಾರ್ಟ್ಗೂ ಮತ್ತು ನಮ್ಮ ರಾಜಕೀಯಕ್ಕೂ ಭಾರಿ ಅವಿನಾಭಾವ ಸಂಬಂಧ ಇದೆ. ಯಾಕಂದರೆ ಈಗಲ್ಟನ್ ರೆಸಾರ್ಟ್ನಲ್ಲಿ ಭಾಳಷ್ಟು ಜನ ಗುಜರಾತ್ ಅವರನ್ನ ಮತ್ತು ಕರ್ನಾಟಕದ ಹಲವಾರು MLAಗಳನ್ನು ಈ ಈಗಲ್ಟನ್ ರೆಸಾರ್ಟ್ನಲ್ಲಿ ಎಲೆಕ್ಷನ್ ಟೈಮ್ಗಳಲ್ಲಿ ಇಟ್ಟಿದ್ರು. ಸೊ ಹಾಗಾಗಿ ಈಗಲ್ಟನ್ ರೆಸಾರ್ಟ್ ತುಂಬ ಒಂದು ರೀತಿ ವೆರಿ ಫೇಮಸ್ ಕಾಂಟ್ರವರ್ಸಿಗಳಿಗೆ. ಹಾಗಾಗಿ ಈ ಈಗಲ್ಟನ್ ರೆಸಾರ್ಟ್ನಲ್ಲೇ ಬಿಗ್ ಬಾಸ್ ಸ್ಪರ್ಧಿಗಳನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಈಗಲ್ಟನ್ ರೆಸಾರ್ಟ್ಗೆ ಬಿಗ್ ಬಾಸ್ ಮನೆಯಿಂದ ನೇರವಾಗಿ ಸ್ಪರ್ಧಿಗಳನ್ನು ಕರೆದುಕೊಂಡು ಹೋಗಲಾಗ್ತಾ ಇದೆ. ರಾಮನಗರ ತಾಲೂಕಿನ ಬಿಡದಿಯಲ್ಲಿದೆ ಈ ಈಗಲ್ಟನ್ ರೆಸಾರ್ಟ್. ಸೊ ಈ ಈಗಲ್ಟನ್ ರೆಸಾರ್ಟು ಬಿಡದಿ ನಿತ್ಯಾನಂದ ಆಶ್ರಮ, ಈ ಜಾಲಿವುಡ್ ಫಿಲಮ್ ಜಾಲಿವುಡ್ ಸ್ಟುಡಿಯೋಸ್, ಒಂಥರ ಇದು ಹೈಯೆಸ್ಟ್ ಕಾಂಟ್ರವರ್ಷಿಯಲ್ ಏರಿಯಾ ಅಂತ ಅನಿಸ್ತಾ ಇದೆ. ಕುದುರೆ ವ್ಯಾಪಾರ ಅದೆಲ್ಲ ಇನ್ನು ಕನ್ನಡ ಪರ ಹೋರಾಟಗಾರರು ಮತ್ತು ಬಿಗ್ ಬಾಸ್ನ ಸ್ಪರ್ಧಿಯಾಗಿದ್ದಂಥವರು ರೂಪೇಶ್ ರಾಜಣ್ಣ ಅವರು ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ರೂಪೇಶ್ ರಾಜಣ್ಣ ಅವರೇ. ನಮಸ್ತೆ. ನಮಸ್ತೆ ಮೇಡಮ್, ರಾಧಾ ಮೇಡಮ್ ನಮಸ್ತೆ. ಓಕೆ, ಒಂದ್ ಕಡೆ ನಿಮ್ ಕಲೀಗ್ಸು ಅಲ್ಲಿ ಬಿಗ್ ಬಾಸ್ ಮನೆ ಮುಂದೆ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೀವೇ ಸ್ಪರ್ಧಿಯಾಗಿ ಹೋಗಿದ್ದಂತ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಹೊರಗಡೆ ಬರ್ತಾ ಇದ್ದಾರೆ. ಎಂತ ನಿಮ್ಗೆ ನೀವೇ ಇದ್ದಿದ್ರೆ ಏನ್ ಮಾಡ್ತಿದ್ರಿ ಈ ಸಂದರ್ಭದಲ್ಲಿ? ಅಲ್ಲಿ ಬಹಳ ನೋವಾಗುತ್ತೆ ಮೇಡಮ್. ಇದು ನಿಜಕ್ಕೂ ಇದು ಹೊರಗಡೆ ಇರೋ ನಿಮ್ಮ ಹೋರಾಟಗಾರರನ್ನ ನೋಡಿ ನೋವಾಗುತ್ತೋ, ಸ್ಪರ್ಧಿಯಾಗಿ ಹೊರಗಡೆ ಹೋಗ್ತಾ ನೋವಾಗುತ್ತೋ? ಹೆಂಗಿದನ್ನ ನೀವು ತಾಳೆ ಹಾಕ್ತೀರಾ ಅಂತ? ಈಗ ನಾನು ಒಬ್ಬ ಹೋರಾಟಗಾರನಾಗಿ ನಮ್ಮ ಕನ್ನಡ ಪರ ಹೋರಾಟಗಾರರ ಪರವಾಗಿಯೂ ನಿಲ್ಬೇಕು. ಬಟ್ ಒಬ್ಬ ಬಿಗ್ ಬಾಸ್ ಸ್ಪರ್ಧಿಯಾಗಿ ನಾನು ಬಿಗ್ ಬಾಸ್ ಪರವಾಗಿಯೂ ನಿಲ್ಲೇಬೇಕಾಗುತ್ತೆ ಈ ವಿಚಾರದಲ್ಲಿ. ಎರಡನೇದಾಗಿ ಇನ್ನೊಂದೇನಾಗಿದೆ ಅಂದ್ರೆ ಮೇಡಮ್, ಅವ್ರ ಸಿಚುವೇಶನ್ ಹಂಗೆ ಇದ್ದಂಗೆ ಕಾಣ್ತಾ ಇದೆ ಅಲ್ಲಿ. ಹೌದು ಮೇಡಮ್. ಇನ್ನೊಂದು ಏನು ಅಂತಂದ್ರೆ ಮೇಡಮ್, ಇದು ಆಕ್ಚುಲಿ ಬಿಗ್ ಬಾಸ್ ಅವರಿಂದ ಆಗಿರ್ತಕ್ಕಂಥ ತಪ್ಪ ಅಥವಾ ಜಾಲಿ ಡೇಸ್ ಅಂತ ಏನು ಒಂದೊಂದು ಸ್ಟುಡಿಯೋ ಇದೆಯಲ್ಲ, ಒಟ್ಟಾರೆ ಆ ಸ್ಟುಡಿಯೋದವ್ರಿಂದ ಆಗಿರ್ತಕ್ಕಂಥ ತಪ್ಪ ಇದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ಸರ್, ಆ ಫ್ಲಾಟ್ ನ ಮಾಲೀಕರು ಯಾರಿದ್ದಾರೆ ಅವ್ರು ಮಾಡಿರುವಂತಹ ತಪ್ಪು. ಆದರೆ ನಿಮಗೆ ಗೊತ್ತಿರುವಾಗೆ ಬಿಗ್ ಬಾಸ್ ಸಣ್ಣ ಸಣ್ಣ ವಿಚಾರಗಳಲ್ಲಿ ಎಷ್ಟು ಸೂಕ್ಷ್ಮತೆ ಕಾಪಾಡ್ತಾರೆ ಗೊತ್ತಲ್ವಾ ನಿಮ್ಗೆ? ಕಣ್ಣಿಗೆ ಬಟ್ಟೆ ಕಟ್ಟೋದ್ರಿಂದ ಹಿಡಿದು ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಶಿಫ್ಟ್ ಮಾಡುವಾಗ ಎಷ್ಟು ಯಾರಿಗೂ ಕಾಣದೆ ಆ ಗೌಪ್ಯತೆ ಹೆಂಗ್ ಕಾಪಾಡ್ಕೊಳ್ತಾರೆ, ಎಷ್ಟು ಕಮಿಟ್ಮೆಂಟ್ ಇರುತ್ತೆ. ಮೈನ್ಯೂಟ್ ವಿಚಾರದಲ್ಲೂ ಕೂಡ ಅವರು ಎಷ್ಟು ಜವಾಬ್ದಾರಿಯಾಗಿ ನಡ್ಕೊಳ್ತಾರೆ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಸಮಸ್ಯೆ ಇರುವಂತಹ ಈ ಜಾಗವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಒಂದು ಬಿಗ್ ಬಾಸ್ ಮನೆಯನ್ನ ರೀಬಿಲ್ಡ್ ಮಾಡೋದಿದೆಯಲ್ಲ, ಒಂದ್ ಕಡೆ ಆ ಪ್ಲಾಟ್ನ ಓನರ್ ತಪ್ಪು ಇದೆ, ಡೆಫಿನೆಟ್ಲಿ ಇದೆ. ಅದರ ಪರಿಣಾಮ ಈಗ ಯಾರ ಮೇಲೆ ಬೀಳ್ತಿದೆ ಅಂದ್ರೆ ಒಟ್ಟಾರೆ ಮೇಡಮ್, ಈಗ ನಾನು ಹೇಳ್ತಾ ಇರೋದು ಇದೊಂಥರ ಬಹಳ ಅವಮಾನಕರವಾದಂತ ಸಂಗತಿ ಅಂತಾನೆ ಇದನ್ನ ನಾನು ಅನ್ಕೊಳ್ಳೋದು. ಇನ್ನೊಂದೇನು ಅಂತಂದ್ರೆ ಮೇಡಮ್, ಅಲ್ಲಿ ಪಾಪ ನೋಡಿ ಎಷ್ಟು ಈಗ ನಾವು ಇಷ್ಟು ದಿನ ಸೀಕ್ರೆಟ್ ರೂಮ್ ಒಬ್ಬರನ್ನ ಹಾಕ್ತಾ ಇದ್ರು ಅಂತ ಕೇಳ್ತಾ ಇದ್ದೋ, ಇಲ್ಲಿ ಒಟ್ಟಿಗೆ 12 ಜನರನ್ನು ಹಾಕ್ಬಿಟ್ಟಿರೋದು, 17 ಜನರನ್ನು ಹಾಕಿರೋದು ಬಹಳ ನನ್ಗೆ ಒಂಥರ ಆ ತರನೇ ಕಾಣಿಸ್ತಾ ಇದೆ. ಇದು ಒಂಥರ ಸೀಕ್ರೆಟ್ ರೂಮ್ಗೆ ಹಾಕಿ ಮತ್ತೆ ವಾಪಸ್ ಸ್ಟಾರ್ಟ್ ಆಗತ್ತಾ ಅಂತ ತರ ಇದು ಈ ಒಂಥರ ಚೆನ್ನಾಗಿತ್ತು. 12ನೇ ಸೀಸನ್ ಏನೋ ಒಂದು ಡಿಫ್ರೆಂಟ್ ಆಗಿ ಚೆನ್ನಾಗಿ ಬರ್ತಾ ಇತ್ತು, ಏನೋ ಒಂದು ಒಳ್ಳೆ ಪಾಸಿಟಿವ್ ಆಗಿ ಕಾಣಿಸ್ಕೊತಾ ಇದೆ, ನೋಡೋಣ ಅಂತ ನಾವೆಲ್ಲ ಅನ್ಕೊಂಡಿದ್ದೆ. ಮೇಲಾಗಿ ನೀವ್ ಇರ್ತೀರಾ ಅಂತ ಇನ್ನೂ ಏನೋ ಒಂದು ಹೊಸ ಗುಲ್ಲೆಲ್ಲ ನಮ್ ಕೈಗೆ ಸಿಕ್ಕಿತ್ತು. ನೀವ್ ಇರ್ತೀರಾ ಅಂತ ಅನ್ಕೊಂಡಿದ್ದೆ ಇದೆ ಬಿಡಿ ಸರ್. ಅದು ಅಲ್ಲ, 2ನೇ ಸೀಸನ್ ಇಂದನೂ ಇದೆ. ನಾನು ಹೋಗ್ತೀನಿ ಅಂತ ನಾನು ಹೋದ್ರೆ ಜನರಿಗೆಲ್ಲ ಭ್ರಮ ನಿರಸನ ಆಗತ್ತೆ ಬಿಡಿ, ಅದ್ ಬೇರೆ ವಿಚಾರ. ಅಂದ್ರೆ ಏನ್ ಸೈಲೆಂಟ್ ಅಲ್ಲ ಹೋಗಿ ಇರ್ಲಿ ಮೇಡಮ್. ಇವತ್ತಿನ ಈ ಟಾಪಿಕ್ ವಿಚಾರಕ್ಕೆ ಬರೋದಾದ್ರೆ, ಸಂಪೂರ್ಣವಾಗಿ ಒಂದು ಫ್ಲಾಟ್ ಏನಿದಾರಲ್ಲ ಅವ್ರ ತಪ್ಪಿನಿಂದಾಗಿ ಇದೊಂಥರ ಬಹಳ ಒಂಥರ ಅವಮಾನಕರವಾದಂತ ರೀತಿಯಾದಂತ ಒಂದು ಸನ್ನಿವೇಶ ಇದು ಆಗ್ಬಾರ್ದಾಗಿತ್ತು ಮೇಡಮ್. ನನ್ ಕೇಳೋದಾದ್ರೆ ಬಿಗ್ ಬಾಸ್ ಅಂತಕ್ಕಂಥ ಒಂದು ಅದ್ಭುತವಾದ ಶೋ, ಒಂದು ಒಳ್ಳೆ ಕಂಟೆಸ್ಟೆಂಟ್ ಗಳು, ಮೇಲಾಗಿ ನಮ್ಮ
ಸುದೀಪ್ ಸರ್ ನಡ್ಸ್ಕೊಡ್ತಕ್ಕಂತ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ್ದೋ ಒಂದು ಸಣ್ಣ ತಪ್ಪು ನೀವು ಆಗ್ಲೇ ಹೇಳಿದ್ರಿ, ಇಷ್ಟೆಲ್ಲಾ ಬಹಳ ಕಣ್ಣಿಟ್ಟು ಈಗ ಈ ಓದ್ಸಲಿ ಬೇರೆ ಕಡೆ ಮಾಡ್ತಾ ಇದ್ರು, ಅಲ್ಲೂ ಏನೋ ಭೂ ವಿವಾದ ತಪ್ಪೇನೋ ಕಂಡು ಬಂದು ಇಲ್ಲಿ ಬಂದು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ, 700-800 ಜನ ಅಲ್ಲಿ ಕೆಲಸ ಮಾಡೋರು ಇದಾರೆ, ಕಂಟೆಸ್ಟೆಂಟ್ಗಳು ತುಂಬಾ ಇನ್ವೆಸ್ಟ್ಮೆಂಟ್ ಗಳಾಗೋಗಿರ್ತದೆ. ಯಾವ್ದೋ ಸಣ್ಣ ತಪ್ಪಿಂದ ಇದರ ಆಗಿರ್ತಕ್ಕಂಥದ್ದು ನಿಜಕ್ಕೂ ಬಹಳ ನೋವಿನ ಸಂಗತಿ ಮೇಡಮ್ ಇದು. ಬೇರೆ ಏನಾದರೂ ಬೇರೆ ಥರದ ಊಹಾಪೋಹಗಳು, ಬೇರೆ ಥರದ ಏನಾದರೂ ರಿಯಲ್ ಎಸ್ಟೇಟ್ ಆರ್ ಎನಿ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಆರ್ ಎನಿ ವೆಸ್ಟರ್ನ್ ಇಂಟ್ರೆಸ್ಟ್ ಆ ಥರದ್ದು ಏನಾದರೂ ನಿಮ್ಮ ಕಿವಿಗೆ ಬಿದ್ದಿದ್ಯಾ? ಇಲ್ಲ ಮೇಡಮ್, ಯಾಕಂದ್ರೆ ನನಗೆ 2 ದಿನದಿಂದ ಹುಷಾರಿಲ್ದೆ ಕಿವಿನೂ ಕೇಳಿಸ್ತಾ ಇಲ್ಲ, ಹಾಗಾಗಿ ಬಿದ್ದಿಲ್ಲ ಮೇಡಮ್. ಅದು ನನ್ನ ಪ್ರಕಾರ ನೀವ್ ಹೇಳ್ತಾ ಕಿವಿ ಕೇಳಿಸ್ತಾ ಇಲ್ಲ ಮೇಡಮ್. ಏನ್ ಮೇಡಮ್? ಜಾಣಕಿ ಹುಡಿ ಇರ್ಬೇಕು ನೋಡಿ, ಚೆಕ್ ಮಾಡಿಸಿ ಒಂದ್ಸರಿ. ನೋಡಿ ಇಲ್ಲಿ ಕೆಮ್ತಾ ಇದ್ದೀನಿ, ನಿಮ್ಗೋಸ್ಕರ ಗ್ಯಾರಂಟಿಗೋಸ್ಕರ ಕೆಮ್ತಾ ಇದ್ದೀನಿ ನೋಡಿ. ಇದು ಜಾಣಕೆಮ್ಮೆ ಇರ್ಬೇಕು. ಇಲ್ಲ 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 ಮೇಡಮ್, ಇಲ್ಲ ಮೇಡಮ್, ನನಗೆ ಸರಿ ಆಯ್ತು. ಈಗ ಇರ್ಲಿ, ಈಗ ಕಂಟೆಸ್ಟೆಂಟ್ ವಿಚಾರ, ನೀವೇ ಅಲ್ಲಿ ಒಬ್ಬ ಸ್ಪರ್ಧಿ ಆಗಿದ್ರಿ ಅಂತ ಇಟ್ಕೊಳ್ಳಿ. ಜಿಮ್ ರವಿ ಮಾತಾಡ್ತಾ ಹೇಳ್ತಾ ಇದ್ರು, ಈ ನಿಜವಾದ ಪೊಲೀಸರು ಬಂದು ಕರ್ಕೊಂಡು ಹೋಗ್ತಾ ಇದ್ರು, ಅಲ್ಲಿರುವಂತಹ ಯಾರು ಕಂಟೆಸ್ಟೆಂಟ್ಸ್ ಇದ್ದಾರೆ ಅವರೆಲ್ಲರೂ ಇದು ಒಂದು ಟಾಸ್ಕ್ ಇರ್ಬೋದು ಅಂತಾನೆ ಅನ್ಕತಿರ್ತಾರೆ ಮೇಡಮ್. ಇದು ನಿಜವಾಗ್ಲೂ ನಮ್ಮನ್ನು ಹೊರಗಡೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ, ಇದು ಒಂದು ಟಾಸ್ಕ್ ಅಂತ. ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇರ್ತಾರೆ ಅವರು ಅಂತ. ನಿಜ ನಿಜ, ಎಲ್ಲ ನಮ್ಮನ್ನ ಆಚೆ ಹಾಕ್ಬಿಟ್ಟು, ಅದೇ ಸುದೀಪ್ ಸರ್ ಓದ್ಸತಿ ಸ್ಟೇಜ್ ಅಲ್ಲಿ ಹೇಳಿದ್ರು ಮೇಡಮ್, ಅರ್ಧ ಜನ ಆಚೆ ಹೋಗ್ಬೋದು, ಅರ್ಧ ಜನ ಒಳಗ್ ಬರ್ಬೋದು ಅಂತ. ಆತರ ಏನಾರು ಅನ್ಕೊಂಡು ನಮ್ಮನ್ನ ಆಚೆಗೆ ಹಾಕಿ ಇನ್ಯಾರ ತಗೊಂಡ್ ಒಳಗಡೆ ಬಿಡ್ತಾವ್ರ ಅಂತಾನು ಅನ್ಕೊಂಡಿರ್ತಾರೆ ಮೇಡಮ್ ಅವರು. ಅಂದ್ರೆ ಟೋಟಲ್ ಅದನ್ನು ಒಂಥರ ಟಾಸ್ಕ್ ತರ ಅನ್ಕೊಂಡಿರ್ಬೋದು ಮೇಡಮ್, ಇದು ಸತ್ಯ. ಇದೇನೋ ಎಲಿಮಿನೇಷನ್ ಸೀಕ್ರೆಟ್ ಟಾಸ್ಕ್, ಎಲಿಮಿನೇಷನ್ ಇದು ಕಂಪ್ಲೀಟ್ ಮಾಸ್ ಎಲಿಮಿನೇಷನ್ ಇರ್ಬೋದಾ? ಈ ತರ ಸಿಕ್ಕಾಪಟ್ಟೆ ಟೆನ್ಷನ್ಸ್ ಇರುತ್ತೆ. ಬಟ್ ಬಿಗ್ ಬಾಸ್ ಇದನ್ನ ಸ್ಪರ್ಧಿಗಳಿಗೆ ಹೇಳಿದಾರಾ? ಅಲ್ಲೂ ಸೀಕ್ರೆಟ್ ಏನಾದ್ರು ಮೇಂಟೈನ್ ಮಾಡ್ತಾ ಇದ್ದಾರಾ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಹೊರಗಡೆ ಬಂದ ತಕ್ಷಣ ಜನ, ಹೋರಾಟಗಾರರು ಇವ್ರನ್ನೆಲ್ಲ ನೋಡಿ ಒಂದ್ ಸ್ವಲ್ಪ ಅವ್ರಿಗೂ ಬಂದಿರುತ್ತೆ, ಗ್ರಾಸ್ ಮಾಡ್ತಾರ ಅವರು. ಬಿಗ್ ಬಾಸ್ ಅವರು ಲಾಸ್ಟ್ ವೀಕ್ ಮೇಡಮ್ 3ನೇ ವಾರಕ್ಕೆ ಫಿನಾಲೆ ಅಂತಾನು ಏನೋ ಅನೌನ್ಸ್ ಮಾಡಿದ್ರು. ಅದು ನಿಜಾನೇ ಆಗೋಯ್ತು ಅನ್ಸುತ್ತೆ ನನಗೇನು. 1 ವಾರ ಮುಂಚೆನೆ ಫಿನಾಲೆ ಆಗೋಯ್ತಾ ಏನು, ಇದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಟ್ ನನ್ನ ಪ್ರಕಾರ ಇದು ಆಗಬಾರ್ದಾಗಿತ್ತು ಮೇಡಮ್, ಅಂತ ಒಂದು ಅದ್ಭುತವಾದ ಶೋ. ನಾನು ಒಬ್ಬ ಕಂಟೆಸ್ಟೆಂಟ್ ಆಗಿ ನನಗೆ ಬಹಳ ನೋವಾಯ್ತು ಇದನ್ನ ನೋಡಿ. ನನಗನ್ಸುತ್ತೆ ಮೇಡಮ್ 1 or 2 days ಅಂದ್ರೆ ಇವತ್ತು ನಾಳೆಯಲ್ಲಿ ಇದು ಸಾಲ್ವ್ ಆಗಿ ವಾಪಸ್ ಅದು ಮತ್ತೆ ಶುರು ಆಗ್ಬೋದು ಅನ್ನೋ ಒಂದು ಆಶಾ ಭಾವನೆ ನನ್ನಲ್ಲಿ ಕಂಡು ಬರ್ತಾ ಇದೆ ಮೇಡಮ್, ನನಗನ್ಸುತ್ತೆ. ಬಟ್ ಯಾವುದೇ ಏನಾದ್ರೂ ಆಗ್ಬೇಕು ಅಂದ್ರೆ ನ್ಯಾಯಾಲಯದಲ್ಲಿ, ಯಾಕೆ ಅಂತಂದ್ರೆ ಐ ಡೋಂಟ್ ಥಿಂಕ್ ಸೊ ಏನು ಮಾಡದೆ ಸುಮ್ಮನೆ ಕೂತಿರಲ್ಲ ಇವರು. ಎಲ್ಲ ರೀತಿಯಾದಂತಹ ಪ್ರೆಷರ್ಸು, ಎಲ್ಲ ರೀತಿಯಾದಂತಹ ಏನು ಪ್ರಯತ್ನಗಳನ್ನ ಪಟ್ಟಿರ್ತಾರೆ, ರೆಕಮೆಂಡೇಶನ್ ಎಲ್ಲ ಇದು ಮಾಡಿರ್ತಾರೆ, ವರ್ಕೌಟ್ ಆಗಿರ್ಲಿಕ್ಕಿಲ್ಲ. ಸೊ ಆಮೇಲೆ ಇಲ್ಲ ಮೇಡಮ್, ನಿಮ್ಗೆ ಇನ್ನೊಂದು ಲಾಸ್ಟ್ ಟೈಮ್ ಈ ಕೊರೋನಾ ಟೈಮ್ ಅಲ್ಲ ನಿಮ್ಗೆ ಗೊತ್ತಿರ್ಬೋದು, ಮಧ್ಯದಲ್ಲಿ ಕೊರೋನಾ ಬಂದಾಗ 2-3 ವಾರ ಬಿಗ್ ಬಾಸ್ ಸ್ಟಾಪ್ ಆಗಿ ಆಮೇಲೆ ರನ್ ಆಗಿತ್ತು ಮತ್ತೆ ವಾಪಸ್. ಆ ತರದ್ದೇನಾದ್ರು ಅವಕಾಶ ಇರ್ಬೋದು ಮೇಡಮ್. ಬಟ್ ಇನ್ನೊಂದೇನು ಅಂದ್ರೆ ಕೋರ್ಟ್ ಅಲ್ಲಿ ಇದು ಕೋರ್ಟಿಂದಾನೆ ಆಗ್ಬೇಕಾ ಅದು ಗೊತ್ತಿಲ್ಲ ಮೇಡಮ್. ನನ್ನ ಪ್ರಕಾರ ಇದೇನಾರು ಸರಿಪಡಿಸ್ಕೋಬಹುದಾ? ಯಾಕಂದ್ರೆ ಪೂರ್ತಿ ಮಾಹಿತಿ ನನ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನಿಮ್ಮನ್ನ ಕೇಳ್ತಾ ಇದ್ದೀನಿ. ತಾರೀಕು ಕೋರ್ಟ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆನೆ ಒಂದು ನಾಳೆನೆ ಒಂದು ತುರ್ತು ಅರ್ಜಿಯನ್ನ ಸಲ್ಲಿಕೆ ಮಾಡಿ ನಾಳೆಗೇನೆ ವಿಚಾರಣೆಗೆ ಮನವಿ ಮಾಡ್ತಾರೆ ಅನ್ನುವಂತಹ ಸುದ್ದಿ ಕೂಡ ಬರ್ತಾ ಇದೆ. ಬಟ್ ಇದನ್ನೆಲ್ಲ ಮೊದ್ಲೇ ಮಾಡ್ಬೋದಾಗಿತ್ತಪ್ಪ. ಅದರ್ವೈಸ್ ಏನಾದ್ರು ಪಬ್ಲಿಸಿಟಿ ಸ್ಟಂಟ್ ಅಂತ ಜನನು ಮಾತಾಡ್ತಾ ಇದಾರೆ. ರೂಪೇಶ್ ರಾಜಣ್ಣ ಅವ್ರೆ, ಇದೇನ್ ಪಬ್ಲಿಸಿಟಿ ಸ್ಟಂಟ್ ಆಗುತ್ತೆ ಮೇಡಮ್? ಈ ತರ ಎಲ್ಲರೂ ಜನ ಹೇಳೋದು ಕಮೆಂಟ್ ಅಲ್ಲಿ ಹೇಳ್ತಿದಾರೆ, ಪಬ್ಲಿಸಿಟಿ ಇರ್ಬೋದಾ, ಅದಿರ್ಬೋದಾ, ಇದಿರ್ಬೋದಾ ಅಂತ. ಬಟ್ ಈ ತರ ಎಲ್ಲ ಒಂದು ಈ ತರ ಎಲ್ಲ ನಡೆಯಲ್ಲಪ್ಪ. ಪಬ್ಲಿಸಿಟಿ ಅಂದ್ರೂ ಈ ತರ ಈ ಲೆವೆಲ್ಗೆಲ್ಲ ಪಬ್ಲಿಸಿಟಿ ಪೊಲೀಸರೆಲ್ಲ ಕರ್ಸಿ ಅವರೆಲ್ಲ ಇವ್ರನ್ನ ಕರ್ಕೊಂಡು ಈಗಲ್ಟನ್ ರೆಸಾರ್ಟ್ ಅಂತ ಹೇಳ್ತಾ ಇದ್ರೆ ಅಲ್ಲಿಗೆಲ್ಲ ಕರ್ಕೊಂಡು ಹೋಗೋ ಲೆವೆಲ್ಗೆಲ್ಲ ಪಬ್ಲಿಸಿಟಿ ಬೇಕಾಗಿಲ್ಲ ಅನ್ಸುತ್ತೆ ಮೇಡಮ್ ಬಿಗ್ ಬಾಸ್ ಗೆ. ಯಾಕಂದ್ರೆ ಇದೊಂದು ಬಹಳ ತೂಕವಾದಂತ ಶೋ, ಆದ್ರಿಂದ ಅಂತ ಏನು ಅವಶ್ಯಕತೆ ಇಲ್ಲ. ಈಗ ನೀವು ಬಿಗ್ ಬಾಸ್ ಸ್ಪರ್ಧಿಗಳು ಮನೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಅಗ್ರಿಮೆಂಟ್ ಮಾಡ್ತಿರಲ್ಲ? ಹೌದು ಹೌದು ಹೌದು. ಆ ಅಗ್ರಿಮೆಂಟ್ ಅಲ್ಲಿ ಅಂಟಿಲ್ ಅನ್ಲೆಸ್ ನೀವು ಎಲಿಮಿನೇಟ್ ಆಗೋವರೆಗೂ ನಿಮ್ಮ ಕಂಪ್ಲೀಟ್ ಇನ್ಚಾರ್ಜ್ ಅವರೇ ಆಗಿರ್ತಾರ? ಅವರೇ ನಿಮ್ಮ ವಿಚಾರದಲ್ಲಿ ಎಲ್ಲ ತೀರ್ಮಾನವನ್ನ ತೆಗೆದುಕೊಳ್ಬಹುದಾ? ಹೌದೌದು. ನಮ್ಮ ಮತ್ತು ಅವ್ರ ಮಧ್ಯೆ ಅಗ್ರಿಮೆಂಟ್ ಏನಾಗಿರ್ತದೆ ಅಂತ, ಅಫಿಷಿಯಲಿ ನಾವು ಎಲಿಮಿನೇಟ್ ಆಗೋವರೆಗೂ ನಾವು ಅವ್ರ ಕಂಟ್ರೋಲ್ ಅಲ್ಲೇ ಇರ್ತೀವಿ ಮೇಡಮ್. ಅಫಿಷಿಯಲಿ ಅವ್ರು ಎಲಿಮಿನೇಟ್ ಆಗೋದು ಅಂದ್ರೆ ಈಗ ಅವರು ಪೊಲೀಸರ ಸುಪರ್ದಿಗೆ ಹೋಗಲ್ಲ ಈಗ? ಇಲ್ಲ ಕಂಟೆಸ್ಟೆಂಟ್ ಗಳು ಪೊಲೀಸರು ಕರ್ಕೊಂಡು ಹೋಗ್ತಾ ಇರ್ಬೋದು ಸೇಫ್ಟಿಗೆ.
ಬಟ್ ಅವ್ರನ್ನ ಪೊಲೀಸರು ನನ್ನ ಪ್ರಕಾರ ಆ ಶೋ ಜಾಲಿವುಡ್ ಡೇ ಯಾವ್ದೋ ಇದಿದೆ ಸ್ಟುಡಿಯೋಗೆ ಸಂಬಂಧಪಟ್ಟವ್ರ ಮೇಲೆ ಆಕ್ಷನ್ ಆಗ್ಬೋದು, ಅಥವಾ ಬಿಗ್ ಬಾಸ್ ಗೆ ಸಂಬಂಧಪಟ್ಟ ಮೇನ್ ಇನ್ಚಾರ್ಜ್ ಯಾರಾದ್ರೂ ಇದ್ರೆ ಅವ್ರ ಮೇಲೆ ಆಗ್ಬೋದು. ಕಂಟೆಸ್ಟೆಂಟ್ಗಳು ಯಾರಿಗೂ ಏನು ತೊಂದರೆ ಆಗೋದಿಲ್ಲ ಮೇಡಮ್. ಇದು ನಿಮ್ಮ ವಾಹಿನಿ ಮುಖಾಂತರ 100% ಗ್ಯಾರಂಟಿ ಇದು. ಅಲ್ಲ ನಾನು ಹೇಳೋದು, ಈಗ ನೀವು ಹೇಳ್ದಾಗೆ ಅಂಟಿಲ್ ಅನ್ಲೆಸ್ ಅಫಿಷಿಯಲ್ ಎಲಿಮಿನೇಟ್ ಆಗೋವರೆಗೂ ಕಂಪ್ಲೀಟ್ ನಮ್ಮ ಮೇಲಿನ ಕಂಟ್ರೋಲ್ ಬಿಗ್ ಬಾಸ್ಗೆ ಇರುತ್ತೆ ಅನ್ನೋದಾದ್ರೆ ಮ್ಯಾನೇಜ್ಮೆಂಟ್ಗೆ ಪೊಲೀಸರ ಸುಪರ್ದಿಯಲ್ಲಿ ಅವ್ರವ್ರ ಮನೆಗೆ ಬಿಡುವಂತಹ ಚಾನ್ಸಸ್ ಇಲ್ಲ. ನನ್ನ ಪ್ರಕಾರ ಪೊಲೀಸ್ ಅವರು ಈಗ ದಿಢೀರ್ ಅಂತ ಅವ್ರನ್ನ ತಗೊಂಡೋಗಿ ಮನೆಗೆ ಬಿಡಲ್ಲ ಮೇಡಮ್. ನನ್ನ ಪ್ರಕಾರ ಈಗ ಹೋಟೆಲ್ ಅಲ್ಲಿ ಏನ್ ಇಟ್ಟಿದ್ದಾರೆ ಹೋಟೆಲ್ ಅಲ್ಲೇ ಇರ್ತಾರೆ ಮೇಡಮ್. ಪ್ರಾಬಲಿ ನೀವು ಹೇಳಿದಾಗೆ ನಾಳೆ ಅಥವಾ ನಾಳಿದ್ರಲ್ಲಿ ಏನು ಅವರೊಂದು ಅಪ್ಲಿಕೇಶನ್ ಹಾಕೊಂಡು ಏನಾದ್ರು ಡಿಸಿಷನ್ 90% ನನ್ನ ಪ್ರಕಾರ ಇನ್ ಫೇವರ್ ಆಫ್ ಬಿಗ್ ಬಾಸ್ ಬರಬಹುದು ಅಂತ ಅನ್ಕೊಂಡಿದ್ದೀನಿ ನಾನು. ತುಂಬಾ ಇನ್ವೆಸ್ಟ್ಮೆಂಟ್ ಗೆ ಯಾವ್ದೋ ಒಂದು ಚಿತ್ರ ಏನೋ ಒಂದು ಹೆಚ್ಚು ಕಮ್ಮಿಯಾಗಿ ಕೋರ್ಟ್ಗೆ ನಾವು ಹಾಕೊಂಡ್ರೆ ಲಾಸ್ ಆಗ್ತಾ ಇದೆ ಅಂತ ತಂದಾಗ ಖಂಡಿತ ಜಸ್ಟಿಸ್ ಸಿಗುತ್ತಲ್ಲ, ಆ ತರ ಆಗ್ಬೋದು ಇದು. ಹಾಗಾಗಿ ಕಂಟೆಸ್ಟೆಂಟ್ ಗಳಿಗೂ ಏನು ತೊಂದರೆ ಆಗಲ್ಲ. ನನ್ನ ಪ್ರಕಾರ ವಿತಿನ್ 2-3 ದಿನದಲ್ಲಿ ಶೋ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಮೇಡಮ್ ನನ್ನ ಪ್ರಕಾರ. ಓಕೆ, ಸೊ ಮೊದಲನೇದಾಗಿ ಇದು ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಇತ್ತು. ಹೌದು. ಈಗ ಅದನ್ನ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್ ಅಂತ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲೂ ಸಿಕ್ಕಾಪಟ್ಟೆ ಆಕ್ಟಿವಿಟೀಸ್ ನಡೆಯುತ್ತೆ ರೂಪೇಶ್ ರಾಜಣ್ಣ ಅವ್ರಿಗೆ, ತಮಗೆ ಗೊತ್ತು. ತಾವು ಕೂಡ ಕೈಕಾಲೆಲ್ಲ ಬಾತಿಸ್ಕೊಂಡು ನೋವು ಮಾಡ್ಕೊಂಡು ಎದ್ದು ಬಿದ್ದು ಎಲ್ಲ ನೀವು ಅಲ್ಲಿ ಟಾಸ್ಕ್ಗಳೆಲ್ಲ ಮಾಡಿರೋದನ್ನ ನಾವು ನೋಡಿದೀವಿ. ನೀವು ಅತಿಥಿ ಆಗಿದ್ರಿ, ಅದು ಗಮನದಲ್ಲಿ ಇರ್ಲಿ ತಮ್ಗೆ. ಅಂದ್ರೆ ಎಳ್ಳು ನೀರು ಬಿಡ್ತಿದ್ರು ನಿಮ್ಗೆ ಅಂತ. ಅದೇನೋ ನಿಜ. ಆಮೇಲೆ ಮೇಲಾಗಿ ಇನ್ನೊಂದೇನ್ ಗೊತ್ತಾ ಮೇಡಮ್, ಅದು ಇಡೀ ಪ್ಲಾಟ್ ಅಲ್ಲಿ ಏನು ಜಾಲಿವುಡ್ ಸ್ಟುಡಿಯೋದಲ್ಲಿ ಅದ್ರಲ್ಲಿ ಎಷ್ಟು 100ಕ್ಕೆ 100 ಏನೋ ಇವ್ರು ಬಾಡಿಗೆ ಪಡ್ಕೊಂಡಿರ್ತಾರೆ. ಕರೆಕ್ಟ್. ಈಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಟಾಸ್ಕ್ ಎಲ್ಲ ನಡೆಯುತ್ತೆ. ಅದಕ್ಕೆ ಪ್ರಾಪ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಒಂದಿಷ್ಟು ಘನತ್ಯಾಜ್ಯ ಬಿಸಾಡ್ಬೇಕಾದಂತ ಘನತ್ಯಾಜ್ಯ ಜನರೇಟ್ ಆಗುತ್ತೆ, ಯಾಕಂದ್ರೆ ಟಾಸ್ಕ್ಗಳಿಗೆ ಅದನ್ನೆಲ್ಲ ಬಳಸ್ತಾರೆ. ಆ ಒಂದು ತ್ಯಾಜ್ಯವನ್ನ ವಿಲೇವಾರಿ ಮಾಡೋದಕ್ಕೆ ಇಂತಹ 35 ಎಕರೆ ಜಾಗದಲ್ಲಿ STP ಘಟಕಗಳು ಇರಬೇಕು. ಆ STP ಘಟಕಗಳನ್ನು ಸ್ಥಾಪನೆ ಮಾಡಲಾಗಿದೆ, ಆದರೆ ಅವು ಯಾವುವು ಕೂಡ ಕಾರ್ಯರೂಪದಲ್ಲಿ ಇಲ್ಲ, ವರ್ಕ್ ಆಗ್ತಿಲ್ಲ. ಅಲ್ಲಿ ಯಾವುದೇ ರೀತಿಯಾದಂತಹ ಘನತ್ಯಾಜ್ಯ ವಿಲೇವಾರಿಗೆ ಸಂಬಂಧಪಟ್ಟಂತೆ ಮತ್ತು ಒಳಗಿಂದ ಬರುವಂತಹ ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಶುದ್ಧೀಕರಣ ಮಾಡಿ ಹೊರಗಡೆ ಬಿಡುವಂತಹ ಘಟಕಗಳು ಕಾರ್ಯರೂಪದಲ್ಲಿ ಇಲ್ಲ. ಇದರ ಬಗ್ಗೆ ಪದೇ ಪದೇ ನೋಟಿಸ್ ಕೊಟ್ಟರೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಮುಂಜಾಗ್ರತೆ ವಹಿಸದೆ ನಿರ್ಲಕ್ಷ್ಯ ಮಾಡಿ ಇವತ್ತಿನ ಪರಿಸ್ಥಿತಿಗೆ ಓನರು ತಂದೊಡ್ಡಿದ್ದಾರೆ. ದಿ ಸೇಮ್ ಟೈಮ್ ಬಿಗ್ ಬಾಸ್ ಮ್ಯಾನೇಜ್ಮೆಂಟು ಕೂಡ ಈ ವಿಚಾರದಲ್ಲಿ ತೆಗೆದುಕೊಂಡಂಥ ಒಂದು ಸಣ್ಣ ನಿರ್ಲಕ್ಷ್ಯ. ಈಗ ಯಾವುದೇ ಒಂದು ನಾವು ರೆಂಟೋ ಅಥವಾ ಲೀಸೋ ತಗೊಳ್ಳೋಕ್ಕಿಂತ ಮುಂಚೆ ಡಾಕ್ಯುಮೆಂಟ್ಸು ಆ್ಯಂಡ್ ಅಲ್ಲಿರುವಂತಹ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ನಾಮ್ಸ್ ಎಲ್ಲ ನೋಡ್ತೀವಲ್ಲ ಸರ್, ನೋಡಲ್ವಾ? ಈವನ್ ಜನರೇಟರ್ಸು ಈಗ ನೋಡಿ, ಈಗ ಈ ಕಾರ್ಯನಿರ್ವಾಹಕ ಇಂಜಿನಿಯರು ಮತ್ತು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರು ಇಮ್ಮಿಡಿಯೇಟ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಅಂತ ಆದೇಶ ಕೊಟ್ಟಿದ್ದಾರೆ. ಅದು ಇದೆ. ಯಾಕೆ ಅಂತಂದ್ರೆ ಅಲ್ಲಿ ಏನೋ ಅವರು ಎಷ್ಟೋ ಯೂನಿಟ್ ತಗೊಂಡಿದ್ರು, ಅದು ಕೂಡ ಏನೋ ಅದು ಒಂದು ಸ್ವಲ್ಪ ಏನೋ ಸಮಸ್ಯೆ ಇದ್ದಂಗಿದೆ ವಿದ್ಯುತ್ ಇಲಾಖೆ. ಈಗ ಕಳೆದ ಬಾರಿ ಮನೆ ಇತ್ತಲ್ಲ ಮೇಡಮ್, ನಾವಿದ್ವಲ್ಲ ಅದೇ ಜಾಗದಲ್ಲಿ ಈಗ ಬಿಗ್ ಬಾಸ್ ನಡೀತಾ ಇರೋದು. ಮನೆ ಹಾಗೆ ಇತ್ತು ಮೇಡಮ್, ಸ್ವಲ್ಪ ಹಾಳಾಗಿತ್ತು ಅನ್ನೋದನ್ನ ಬಿಟ್ರೆ ಮನೆ ಆಗಿತ್ತು. ಬಟ್ ಅವಾಗ ಶೋ ನಡೆದಾಗ್ಲೂ ಈ ರೀತಿ ಸಮಸ್ಯೆಗಳು ಯಾವ್ದು ಬಂದಿರ್ಲಿಲ್ಲ. ಸೇಮ್ ಅಲ್ಲೇ ಒಂದು 10 ಸೀಸನ್ ನಡೀತು. ಆ ಅಷ್ಟು ಸೀಸನ್ಗಳಲ್ಲಿ ಇಲ್ದೇ ಇರೋದು ಈ ಒಂದ್ ಸೀಸನ್ ಯಾಕೆ ಬಂತು ಅನ್ನೋದು ಈಗ ಇಲ್ಲೊಂದು ಪ್ರಶ್ನೆ ಸ್ವಲ್ಪ ನನಗೆ. ಏನಂದ್ರೆ ಜೂನ್ 11ನೇ ತಾರೀಕು ಕಳೆದ ವರ್ಷ ಇವರು ರಾಮನಗರ RO ಆಫೀಸರು ಇನ್ಸ್ಪೆಕ್ಷನ್ ಮಾಡ್ತಾರೆ ಅಲ್ಲಿಗೆ ಹೋಗಿ. ಇಲ್ಲಿ ನಿಜಕ್ಕೂ ಕೂಡ ಈ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳ ಅಡಿಯಲ್ಲಿ, ಪರಿಸರ ನಿಯಮ, ಮಾಲಿನ್ಯ ನಿಯಂತ್ರಣ ನಿಯಮಗಳ ಅಡಿಯಲ್ಲಿ ಏನಾದರೂ ಇಲ್ಲಿ ಕಾರ್ಯನಿರ್ವಹಣೆ ಆಗ್ತಾ ಇದೆಯಾ ಇಲ್ವಾ ಅಂತ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಅವರು STP ಘಟಕಗಳು ಖಾಲಿಯಾಗಿದ್ದು ಅವು ಕಾರ್ಯರೂಪದಲ್ಲಿ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಆಮೇಲೆ ಅಲ್ಲಿ ಸುಮಾರು 625 ಕಿಲೋವ್ಯಾಟ್ಸ್ದು 2 ಮತ್ತು 500 ಕಿಲೋವ್ಯಾಟ್ಸ್ದು 2 DG ಸೆಟ್ಗಳನ್ನು ಸ್ಥಾಪಿಸಲಾಗಿದೆ.
ಸರಿ ಮೇಡಮ್. ಇಂತಹ ಸಂದರ್ಭದಲ್ಲಿ ಅಲ್ಲಿ ತ್ಯಾಜ್ಯ ನೀರನ್ನ ಹಂಗೆ ಬಿಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳ ಅಡಿಯಲ್ಲಿ ಇನ್ಸ್ಪೆಕ್ಷನ್ ಮಾಡಿದಾಗ ಅವರಿಗೆ ಹೌದು ಇದು ನಾರ್ಮ್ಸ್ ಕರೆಕ್ಟ್ ಆಗಿಲ್ಲ, ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ, ನಿಯಮಗಳ ಅಡಿಯಲ್ಲಿ ವಿತ್ ಪರ್ಮಿಷನ್ ಇವ್ರು ಏನು ಮಾಡ್ತಿಲ್ಲ ಅನ್ನೋದು ಗೊತ್ತಾಗಿ ಅವರು ಪದೇ ಪದೇ ನೋಟಿಸ್ ಕೊಟ್ಟಿದ್ದಾರೆ, ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ, NPD ಇಶ್ಯೂ ಮಾಡಿದ್ದಾರೆ. ಇಷ್ಟೆಲ್ಲ ಒಂದು ವರ್ಷದಿಂದ ನಡೀತಾ ಇದ್ರೂ ಕೂಡ 28ನೇ ತಾರೀಕು ಸೆಪ್ಟೆಂಬರ್ ಬಿಗ್ ಬಾಸ್ನ ಸ್ಟಾರ್ಟ್ ಮಾಡ್ತಾರೆ ಇವರು. ಅಲ್ಲೂ ನಿರ್ಲಕ್ಷ್ಯ ಇಲ್ಲೂ ನಿರ್ಲಕ್ಷ್ಯ ಇದೆ ಅಂತ ಅನ್ಸುತ್ತಪ್ಪ. ಅಂದ್ರೆ ಇಷ್ಟೆಲ್ಲ ಬೆಳವಣಿಗೆಗಳಾಗಿದೆ ಅಂದ್ರೆ 100% ಇದು ಯಾರ್ದೋ ತಪ್ಪಿಂದಾನೇ ಆಗಿರೋದು ಮೇಡಮ್. ನನ್ನ ಪ್ರಕಾರ ಇದು ಸ್ವಲ್ಪ ಇದು ಏನು ಆಗಲ್ವೇನೋ ಇದೆ ಬಿಡು, ಇದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಳ್ಳಲ್ಲ, ಅಧಿಕಾರಿಗಳನ್ನ ನಾವು ಬಾಯಿ ಮುಚ್ಚಿಸ್ಬಿಡ್ಬೋದು ಅಥವಾ ಆತರ ಏನಾರು ಅನ್ಕೊಂಡು ಆ ಒಂದು ಬೇಜವಾಬ್ದಾರಿತನದಿಂದ ಇದಾಗಿರಬಹುದು ನನ್ನ ಪ್ರಕಾರ. ಮೇಲಾಗಿ ಆ ಸ್ಟುಡಿಯೋದವರೇ ಮೇನ್ಲಿ ಇದಕ್ಕೆ ಕಲ್ಪ್ರಿಟ್ ಅವರೇ ಆಗ್ತಾರೆ ಮೇಡಮ್. ಆ ಸ್ಟುಡಿಯೋದವರೇ ನನ್ನ ಪ್ರಕಾರ ಇದಕ್ಕೆ ಮುಖ್ಯವಾಗಿ ಅವರಾದ್ರೂ ಅವ್ರಿಗೆ ಮೇನ್ ನೋಟಿಸ್ ಬರೋದು ಅವ್ರಿಗೆ ಮೇಡಮ್. ಡೈರೆಕ್ಟ್ ಬಿಗ್ ಬಾಸ್ ಅವರು ಕೊಡಲ್ಲ ಅವರು ನನ್ನ ಪ್ರಕಾರ. ಮೇನ್ ಸ್ಟುಡಿಯೋದವ್ರಿಗೆ ನಿಮ್ ಸ್ಟುಡಿಯೋದ ಒಳಗಡೆ ಈ ತರದೊಂದು ಶೋ ನಡೆಯಕ್ ನೀವು ಅವಕಾಶ ಕೊಟ್ಟಿದ್ದೀರಾ, ನೀವು ಕೊಟ್ಟಿರ್ತಕ್ಕಂಥ ಶೋಲ್ ಈ ತರದೊಂದಷ್ಟು ನಮ್ಗೆ ಒಂದಷ್ಟು ಸಮಸ್ಯೆಗಳು ಕಂಡು ಬರ್ತಾ ಇದೆ ಅಂತ ಹೇಳಿ ಅವ್ರು ಕೊಟ್ಟಿರ್ತಾರೆ. ಇವ್ರು ಕಮ್ಯುನಿಕೇಟ್ ಮಾಡಿದಾರಾ ಅಥವಾ ಇವ್ರು ಏನ್ ಮಾಡಿದಾರ ಅದು ನೆಕ್ಸ್ಟ್ ಗೊತ್ತಾಗ್ಬೇಕಷ್ಟೇ ಮೇಡಮ್ ನಮ್ಮ ಬಗ್ಗೆ. ಓಕೆ, ಬಟ್ ಡೆಫಿನೆಟ್ಲಿ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇದೆ, ಒಂದು ಕುತೂಹಲ ಇದೆ, ಏನಾಗುತ್ತೆ ಅಂತ. ಇವ್ರ ಹತ್ರ ಫುಟೇಜ್ ಇದೆಯಾ ಇಲ್ವಾ? ನಿಮ್ ಪ್ರಕಾರ ಏನ್ ಆಗ್ಬೇಕು ಮೇಡಮ್? ಆಗ್ಬೋದು, ಅವರು ಕೋರ್ಟ್ಗೆ ಹೋಗ್ತಾರೆ, ಕೋರ್ಟಲ್ಲಿ ಏನು ಡಿಸೈಡ್ ಆಗುತ್ತೆ ಅದೇ ಆಗುತ್ತೆ. ಬಟ್ 9 ಗಂಟೆಗೆ ಶೋ ಇದೆಯಾ ಇವತ್ತು? ಇವತ್ತಿದೆ ಮೇಡಮ್, ಪ್ರೋಮೋ ಎಲ್ಲ ಬಿಟ್ಬಿಟ್ಟವ್ರೆ. ಲೈವ್ ಸ್ಟ್ರೀಮಿಂಗ್ ಸ್ಟಾಪ್ ಆಗಿದೆ. 9 ಗಂಟೆಗೆ ಏನಾಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ. 9:30ನಾ? ಸಾರಿ, ನೆನ್ನೆ ಶೂಟ್ ಆಗಿರೋದು ಇವತ್ತು ಬರುತ್ತೆ ಮೇಡಮ್. ಓ, ನೆನ್ನೆ ಶೂಟ್ ಆಗಿರೋದು ಇವತ್ತು ಬರೋದಾ? ಆಕ್ಚುಲಿ 1 ಡೇ ಬಿಫೋರ್ ಬರೋದಲ್ಲ ಮೇಡಮ್, ನೆನ್ನೆ ಶೂಟ್ ಆಗಿರ್ತದೆ. ಹಂಗಾದ್ರೆ ಇವತ್ತು ಪ್ರಾಬ್ಲಮ್ ಇಲ್ಲ. ಇವತ್ತು ಪ್ರಾಬ್ಲಮ್ ಇಲ್ಲ, ನಾಳೆಗೂ ಪ್ರಾಬ್ಲಮ್ ಇಲ್ಲ ಮೇಡಮ್. ಹಾ, ಅಂದ್ರೆ ಆಲ್ರೆಡಿ ಇವತ್ತು ಸಂಜೆ ತಾನೇ ಅದು ಇದಾಗಿರೋದು, ಏನೋ ಈಗ ಅವರು ಬೀಗ ಮಾಡಿರೋದು. ಅಲ್ಲಿವರೆಗೂ ನಿಮ್ಗೆ ಆಲ್ಮೋಸ್ಟ್ ಒಂದು ನಿನ್ನೆ ಸಂಜೆಯಿಂದ ಇವತ್ ಸಂಜೆವರೆಗೂ ಇರೋದನ್ನ ನಾಳೆಗಾಗತ್ತೆ ಮೇಡಮ್. ಮನ್ಸು ಮಾಡಿದ್ರೆ ನಾಳಿದ್ದವರೆಗೂ ಬೇಕಾದ್ರೆ ಮೂವ್ ಮಾಡ್ಬೋದು ಮೇಡಮ್. ಅದನ್ನ ಇನ್ನು 3 ದಿನ ಬೇಕಾದ್ರೂ ಎಡಿಟ್ ಮಾಡಿ ಏನೋ ಮಾಡ್ಬೋದು, ಇನ್ನು 3 ಡೇಸ್ ಬೇಕಾದ್ರೆ ಕ್ಯಾರಿ ಮಾಡ್ಬೋದು. ಹಾಗಾಗಿ ನನ್ನ ಪ್ರಕಾರ ಏನು ತೊಂದರೆ ಆಗಲ್ಲ ಅಂತ ಒಂದು ಹಂಗ ಅನಿಸ್ತಾ ಇರೋದು ನನಗೆ. ಬಟ್ ನನ್ನ ಪ್ರಕಾರ ನಾನೊಬ್ಬ ಕಂಟೆಸ್ಟೆಂಟ್ ಆಗಿ ಮೇಡಮ್ ಆ ಶೋ ಬಗ್ಗೆ ನನಗೆ ಗೊತ್ತು. ಬಿಗ್ ಬಾಸ್ ನಡೀಲಿ ಮೇಡಮ್, ತುಂಬಾ ಒಳ್ಳೆ ಶೋ ಅದು. ತುಂಬಾ ಜನ ಕಾಯ್ತಾ ಇರ್ತಾರೆ ಅದನ್ನೇ ನೋಡೋಂತವ್ರು. ದಯವಿಟ್ಟು ಚೆನ್ನಾಗಿರ್ತದೆ, ಅದು ಇರ್ಲಿ ಮೇಡಮ್. ಬಿಗ್ ಬಾಸ್ ನಮ್ಮ ಶೋ. ಸ್ಪರ್ಧಿ ಯಾರು? ರೂಪೇಶ್ ರಾಜಣ್ಣ ಅವರ ಈ ಸೀಸನ್ ಅಲ್ಲಿ ನಾನು ಹೇಳಲ್ಲ ಮೇಡಮ್, ದಯವಿಟ್ಟು ಯಾರಿಗೂ ಹೇಳ್ಬಾರ್ದು. ಹಾ, ಹೇಳಿ. ಸುದೀಪ್ ಅವರು ಮೇಡಮ್. ಸುಮ್ನೆ ಇರಿ ಸರ್, ಅವ್ರೇನ್ ಕಂಟೆಸ್ಟೆಂಟ್? ನೀವು ಒಳ್ಳೆ ಅಲ್ಲ, ಬಿಗ್ ಬಾಸ್ ಅಲ್ಲಿ ಅವರು ಒಂಥರ ಸ್ಪರ್ಧಿ ತರನೇ ಮೇಡಮ್. ಈಗ ನೀವ್ ಹೇಳಿ ಕರೆಕ್ಟ್ ಆಗಿ ಯಾರು ಅಂತ. ಮೇಡಮ್ ಈಗ ನೀವು ನನ್ನನ್ನ ಇನ್ನೂ ಶುರುವಾಗಿ 2 ವಾರ ಆಗಿಲ್ಲ. ಓಕೆ, ಏನು ಅವ್ರೆಲ್ಲರಿಗೂ ನೀವೇನ್ ಬಾಧ್ಯಸ್ತ್ರೆ? ಫೇವ್ರೆಟ್ ಹೇಳೋದ್ರಲ್ಲಿ ತಪ್ಪೇನೇ ಇಲ್ಲಪ್ಪ. ನನ್ಗೀಗ ಸದ್ಯಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರೋದು ಮೇಡಮ್, ಗಿಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದಾರೆ. ಚೆನ್ನಾಗಿ ಕಾಣ್ತಾ ಇದ್ದಾರಾ? ಗಿಲ್ಲಿ ಅಂದ್ರೆ ಸ್ವಲ್ಪ ಕಾಮಿಡಿ ಗಿಮಿಡಿ ಆತರ ಎಲ್ಲ ತಗೊಂಡು, ಜೊತೆಗೆ ಅವ್ರು ಕೌಂಟರ್ ಕೊಟ್ಕೊಂಡು ಅಶ್ವಿನಿ ಅವರು ಸರ್ವೈವಲ್ ಚಾನ್ಸಸ್ ಜಾಸ್ತಿ ಇದೆ ಅಂತ. ಸರ್ವೈವಲ್ ಚಾನ್ಸಸ್ ಜಾಸ್ತಿ ಇದೆ. ಅಶ್ವಿನಿ ಅವ್ರದ್ದು ಕಾಂಬಿನೇಷನ್ ಚೆನ್ನಾಗಿ ಬರ್ತಾ ಇದೆ. ನಾನೇನೋ ಅಶ್ವಿನಿ ಗೌಡ್ರ ಹೆಸರು ಹೇಳ್ತೀರಿ ಅನ್ಕಂಡೆ. ಇರ್ಲಿ ಬಿಡಿ. ಥ್ಯಾಂಕ್ ಯು ವೆರಿ ಮಚ್ ರೂಪೇಶ್ ರಾಜಣ್ಣ ಅವರೇ.